ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KEA ಇಂದ ಅಪ್ಕಮಿಂಗ್ ಯಾವುದೆಲ್ಲ ನೋಟಿಫಿಕೇಶನ್ ಆಗುತ್ತೆ, ಅಂದರೆ ಯಾವ್ಯಾವೆಲ್ಲ ಇಲಾಖೆಗಳು ಯಾವ ಹುದ್ದೆಗಳು ಅನ್ನೋದ್ರ ಬಗ್ಗೆ ಒಂದು ಪ್ರಕಟಣೆ ಇದೆ. ಸೊ ಅದ್ರ ಬಗ್ಗೆ ಮೊನ್ನೆ ನಾನು ಹೇಳಿದ್ದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಆ್ಯಂಡ್ ಇದು ಇನ್ನೂ ನೋಟಿಫಿಕೇಶನ್ ಅಂದರೆ ಈ ಹುದ್ದೆಗಳ ಭರ್ತಿಗೆ ಅಧಿಸೂಚನೆಯನ್ನು ಕರೆದಿಲ್ಲ, ಬಟ್ ಜಸ್ಟ್ ಒಂದು ಮಾಹಿತಿ ಇರುವಂಥದ್ದು. ಯಾವ ಹುದ್ದೆಗಳು ಖಾಲಿ ಇದೆ, ಯಾವ ಇಲಾಖೆಗಳು ಸಂಸ್ಥೆ ಮತ್ತು ಇಲಾಖೆಗಳಲ್ಲಿ ಅಂತ ಒಂದು ಮಾಹಿತಿ ಇದೆ. ಇದನ್ನ ತಿಳ್ಕೊಳ್ಳಿ, ಕಾರಣ ನಿಮಗೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ನೋಡ್ಬೋದು ನೀವು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇಲ್ಲಿ ಸಹಾಯಕ ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರು ಮತ್ತು ಸಹಾಯಕ ಇಂಜಿನಿಯರು, ಸಹಾಯಕ ಕಿರಿಯ ಸಹಾಯಕ ಹುದ್ದೆಗಳು, ಒಟ್ಟು ಇಷ್ಟು ಹುದ್ದೆಗಳಿದೆ. ಇದರಲ್ಲಿ 44 ಹುದ್ದೆಗಳು ಖಾಲಿ ಇರುವಂಥದ್ದು. ಆ್ಯಂಡ್ ಅದಾದ್ಮೇಲೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 17 ವಿವಿಧ ವೃಂದಗಳಲ್ಲಿ ಒಟ್ಟು 750 ಹುದ್ದೆಗಳು ಖಾಲಿ ಇರುವಂಥದ್ದು. ಆ್ಯಂಡ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಇಲ್ಲಿ 14 ವಿವಿಧ ವೃಂದದ ಹುದ್ದೆಗಳು. ಸೊ ಅದಾದ್ಮೇಲೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಲೆಕ್ಕಿಗ, ನಿರ್ವಾಹಕ, ಈ ರೀತಿ ಹುದ್ದೆಗಳಿದೆ 1752. ಇದರಲ್ಲಿ ಎಷ್ಟು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದಿದೆ ಅನ್ನೋದೇನು ಮಾಹಿತಿ ಇಲ್ಲ. ಆ್ಯಂಡ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ FDA ಮತ್ತು SD 25 ಹುದ್ದೆಗಳಿದೆ BDAದಲ್ಲಿ. ಸೊ ಇದು ಕೂಡ ನೋಟಿಫಿಕೇಶನ್ ಆಗುತ್ತೆ. ಆ್ಯಂಡ್ ಅದಾದ್ಮೇಲೆ ಮತ್ತೆ ನೀವು ನೋಡ್ಬೋದು, ನೆಕ್ಸ್ಟ್ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರಲ್ಲಿ HK ಎಷ್ಟು, ನಾನ್ HK ಎಷ್ಟು ಪೋಸ್ಟ್ ಅನ್ನೋದಿದೆ. ಸೊ ಇದು ಕಾಮನ್, ನಿಮ್ಗೆ ಗೊತ್ತಿರುತ್ತೆ. ಆಮೇಲೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ ಅಧಿಕಾರಿ ಮಾರುಕಟ್ಟೆ ಅಧಿಕಾರಿ, ಅದರಲ್ಲಿ ಒಟ್ಟು 2 ಪೋಸ್ಟ್ ಖಾಲಿ ಇರುವಂಥದ್ದು. ಕಿರಿಯ ಅಧಿಕಾರಿ 1, ಅಸಿಸ್ಟೆಂಟ್ ಆಪರೇಟರ್ 11 ಪೋಸ್ಟು, ಲೆಕ್ಕಪತ್ರ ಮಾರುಕಟ್ಟೆಯಲ್ಲಿ 7 ಪೋಸ್ಟ್, ಈ ರೀತಿ ಇದೆ. ಆ್ಯಂಡ್ ಅದಾದ್ಮೇಲೆ ಒಟ್ಟಾರೆಯಾಗಿ ಇಷ್ಟು. ಆಮೇಲೆ ಸಹಾಯಕ ಗ್ರಂಥಪಾಲಕ ಹುದ್ದೆಗಳು ಕೂಡ ಇದೆ, ಗ್ರೂಪ್ C. ಸೊ ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ವಿದ್ಯಾರ್ಹತೆ ಬಗ್ಗೆ ಕೂಡ ಮಾಹಿತಿಯನ್ನ ಈ PDF ಅಲ್ಲಿ ಇದೆ. ಸೊ ಅದಾದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮ ಯಾವ ತರ ಇರುತ್ತೆ ಅನ್ನೋದು ಕೂಡ ಮಾಹಿತಿ ಇದೆ. ಅದಾದ ನಂತರ ಕಿರಿಯ ಸಹಾಯಕ ಹುದ್ದೆ ಆಗಿರ್ಬೋದು, ಸಹಾಯಕ ಲೆಕ್ಕಿಗ, ಸಹಾಯಕ ಆಡಳಿತಾಧಿಕಾರಿ, ಇವಕ್ಕೆಲ್ಲ ನಿಮಗೆ ಯಾವುದು ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತು ಪರೀಕ್ಷಾ ಪಠ್ಯಕ್ರಮ ಏನು ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಒಂದು PDF ಅಲ್ಲಿ ಇರುವಂತ ಮಾಹಿತಿ ಪ್ರಕಾರ SD FDA ಹುದ್ದೆಗಳು ಹೆಚ್ಚಾಗಿದೆ. ಇಲ್ಲಿ ನೋಡ್ಬೋದು, ದ್ವಿತೀಯ ದರ್ಜೆ ಸಹಾಯಕರು ನಾನ್ HK 30 ಪೋಸ್ಟ್ ಇದ್ರೆ, HKದು ಯಾವುದು ಇಲ್ಲ. ಮಾಮೂಲಿಯಾಗಿ ನಿಮ್ಗೆ ಗೊತ್ತೇ ಇದೆ, SDAಗೆ PUC ನಿಮ್ದು ಇರಬೇಕು ಕ್ವಾಲಿಫಿಕೇಶನ್. ಬಟ್ KEA ಏನಾದರೂ ಎಕ್ಸಾಮ್ ನಡೆಸಿದ್ರೆ SD FDA ಸಿಲೆಬಸ್ ಏನಿರುತ್ತೆ ಅಂದ್ರೆ, ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳ ಪ್ರಕಾರ ಪೇಪರ್ 1 ಏನಿರುತ್ತೆ ಸಾಮಾನ್ಯ ಜ್ಞಾನ ಇರುತ್ತೆ. ಪೇಪರ್ 2 ಏನಿರುತ್ತಲ್ಲ, ಕನ್ನಡ, ಇಂಗ್ಲಿಷು ಮತ್ತು ಕಂಪ್ಯೂಟರ್, ಇದು KEA ಅವರು ನಡೆಸಿದ ಗ್ರೂಪ್ C ಸಿಲೆಬಸ್. ಬಟ್ KPSCಗೆ SD FDA ಎಕ್ಸಾಮ್ ಮಾಡ್ತಾರಲ್ಲ, ಸೊ ಅದ್ರದ್ದು ಪೇಪರ್ ಬೇರೆ ಇರುತ್ತೆ. ಅದಕ್ಕೂ ಇದಕ್ಕೂ ನೀವು ತುಂಬಾ ಜನ ಕನ್ಫ್ಯೂಸ್ ಆಗ್ತೀರಾ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದಾಗ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರಿ. KEA ಅವರು ನಡೆಸಿದ್ರೆ ಪೇಪರ್ 1 ಸಾಮಾನ್ಯ ಜ್ಞಾನ, ಪೇಪರ್ 2 ಇಂಗ್ಲಿಷು, ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ, ಈ ರೀತಿ ಇರುತ್ತೆ. ಬಟ್ KPSC ಅವರು ನಡೆಸಿದ್ರೆ ಪೇಪರ್ 1 ಬೇರೆ, ಪೇಪರ್ 2 ಬೇರೆ ಇರುತ್ತೆ. ಸಿಲೆಬಸ್ ನಿಮ್ಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ, ಇನ್ನೊಂದ್ಸಲ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಆ್ಯಂಡ್ ಮತ್ತೆ ಇಲ್ಲಿ ನೋಡ್ಬೋದು, ಪ್ರಥಮ ದರ್ಜೆ ಸಹಾಯಕರ 50 ಹುದ್ದೆಗಳು, ಇದರಲ್ಲಿ ದ್ವಿತೀಯ ದರ್ಜೆ ಕೂಡ 27, ಒಟ್ಟು 417, ನಾನ್ HK 330 ಸೇರಿ 747 ಹುದ್ದೆಗಳು ಈಗ ಅಧಿಸೂಚನೆಗೆ ಬಾಕಿ ಇರುವಂಥದ್ದು. ಅಂದ್ರೆ ಇಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, ಸ್ಪೆಷಲಿ ಕೆಳಗಡೆ ನೋಡ್ಬೋದು ನೀವು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೇಲೆ ವಿವರಿಸಿರುವ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಮಧ್ಯೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಏನಿದೆ 388, ಸೊ 2024 ದಿನಾಂಕ 25/11/2024ರಂತೆ ಹೊಸ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ. ಅಂದ್ರೆ KEA ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ನಾವು ಈ ಎಲ್ಲ ಮೇಲ್ಕಂಡ ಹುದ್ದೆಗಳೇನಿದೆ, ಸೊ ನಾವು ಇದರ ನೋಟಿಫಿಕೇಶನ್ ಮಾಡೋದಕ್ಕೆ, ಭರ್ತಿ ಮಾಡ್ಕೊಳ್ಳೋದಕ್ಕೆ, ಅಧಿಸೂಚನೆ ಹೊರಡಿಸೋದಕ್ಕೆ ಸಿದ್ಧವಾಗಿದ್ವಿ. ಬಟ್ ಸರ್ಕಾರದ ಸುತ್ತೋಲೆ ಪ್ರಕಾರ ಏನು ಒಳ ಮೀಸಲಾತಿಗಾಗಿ ನೋಟಿಫಿಕೇಶನ್ ತಡೆ ಹಿಡಿದ್ರು, ಹಾಗಾಗಿ ನಾವು ಯಾವುದಕ್ಕೂ ಕೂಡ ನೋಟಿಫಿಕೇಶನ್ ಮಾಡೋದಕ್ಕಾಗಿಲ್ಲ. ಆದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳ ಮೇಲೆ ವಿವರಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಆ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಯಾರು ನೀವು KEA ಅಪ್ಕಮಿಂಗ್ ಎಕ್ಸಾಮ್ಸ್ ಬರೀಬೇಕು ಅಂತ ಇದ್ದೀರಾ, ಅಂದ್ರೆ ಈ ಎಲ್ಲ ಹುದ್ದೆಗಳದ್ದು ಯಾರಾದ್ರೂ ಆಸ್ಪಿರೆಂಟ್ಸ್ ಇದ್ರೆ, ಇಲ್ಲಿ ಆಲ್ರೆಡಿ ನಿಮಗೇನು ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಕಾರ ಪ್ರಿಪರೇಷನ್ ಅನ್ನು ಆರಂಭ ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮ ವಹಿಸಲಾಗುವುದು ಮತ್ತು ಶೀಘ್ರವಾಗಿ ಪರೀಕ್ಷೆಗಳನ್ನ ನಡೆಸಲಾಗುವುದು ಅಂತೇಳಿ ಕಾರ್ಯನಿರ್ವಾಹಕ ನಿರ್ದೇಶಕರು ಈ ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಅಂದ್ರೆ ಇನ್ನೇನು ಗೌರ್ಮೆಂಟ್ ಈಗ
ಓಕೆ ನೋಟಿಫಿಕೇಶನ್ ಮಾಡಿ ಅಂದರೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮಾಡೋದಕ್ಕೆ ಈಗ KEA ರೆಡಿ ಇದೆ. ನೋಡಿ ಎಷ್ಟು ನೀಟಾಗಿ ಎಲ್ಲ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಎಲ್ಲ ಗ್ರೂಪ್ಸ್ ಎಕ್ಸಾಮ್ಗಳನ್ನು ಕೂಡ KEA ಅವರೇ ನಡೆಸಬೇಕು ಅನ್ನೋದೊಂದು ಬೇಡಿಕೆ ಇದೆ. ಹಾಗೆ ಪರೀಕ್ಷಾ ಶುಲ್ಕ ಇದು ಸ್ವಲ್ಪ ಸಮಸ್ಯೆ ಆಗ್ತಾ ಇರುವಂಥದ್ದು ಎಲ್ಲ ಅಭ್ಯರ್ಥಿಗಳಿಗೆ. ಯಾಕಂದರೆ KEA ಅವರು ಮಿನಿಮಮ್ 750 ರೂಪೀಸ್ ಇಡ್ತಾರೆ ಎಕ್ಸಾಮ್ ಫೀಸು. ಸೊ ಅದನ್ನು ಕಮ್ಮಿ ಮಾಡಬೇಕು ಅಂತೇಳಿ ಈ ಹಿಂದೆ ಕೂಡ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ರು ಆಸ್ಪಿರೆಂಟ್ಸ್ಗಳು. ಅದನ್ನು ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ ಒಂದು 4-5 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬಿಟ್ರೆ ಅಂದರೆ ನೋಟಿಫಿಕೇಷನ್ಗೆ, ಸೊ ಅಲ್ಲೇ ನಿಮಗೆ 4-5 ಸಾವಿರ ಎಕ್ಸಾಮ್ ಫೀಸ್ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸರ್ಕಾರ ಈ ಬಗ್ಗೆ KEAಗೆ ಮನವಿಯನ್ನು ಕೊಡಬೇಕು ಆ್ಯಂಡ್ KEA ಅವರಿಗೆ ನಿರ್ದೇಶನ ನೀಡಬೇಕು ಅಂತೇಳಿ ಅಭ್ಯರ್ಥಿಗಳ ಪರವಾಗಿ ನಾವು ಕೂಡ ಕೇಳ್ಕೊಳ್ತೀವಿ. ಧನ್ಯವಾದಗಳು.